डॉक्टर बाबासाहेब आंबेडकर यांची 133वी जयंती बेळगाव तालुक्यातील BK कंगराळी जय भीम येथील युवकांनी मोठ्या उत्साहात साजरी केली. डॉक्टर बाबासाहेब आंबेडकर, छत्रपती शिवाजी महाराज आणि जगद्गुरू बसवेश्वर या महाराज यांच्या प्रतिमेचे पूजन करून कार्यक्रमाला सुरुवात. आंबेडकर गल्लीतील मुलांनी बाबासाहेबांच्या जीवनावरील आधारित नाटक सादर केले. नंतर मान्यवरांच्या उपस्थित भारतरत्न वैद्य बाबासाहेब आंबेडकर गल्लीच्या फलकाचे अनावरण करण्यात आले. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನದ ಅಂಗವಾಗಿ ಇವತ್ತಿನ ದಿನ ಜೈ ಭೀಮ್ ಯುವಕ ಸಂಘ ಕಂಗ್ರಾಳಿ BK ಗ್ರಾಮದಲ್ಲಿ ಗ್ರಾಮ ಹಿರಿಯರು ಹಾಗೂ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯರು ಹಾಗೂ ಪುಟ್ಟ ಒಂದು ಇದರ ಬುದ್ಧ ಸ್ವಾಗತ ಗೀತೆಯೊಂದಿಗೆ ಹಾಡಿದ ಪುಟ್ಟ ಕಂದಗಳಿಗೆ ಭೀಮ್ ವಂದನೆಗಳನ್ನು ಹೇಳ್ತಾ ಈ ಸಭೆಗೆ ನಮ್ಮನ್ನು ಕರೆಸಿ ಸನ್ಮಾನಿಸಿದ್ದಕ್ಕೆ ಜೈ ಭೀಮ್ ಯುವಕ ಸಂಘದ ಕಂಗ್ರಾಳಿ ಇವರಿಗೆ ಧನ್ಯವಾದ ಹೇಳ್ತೀನಿ. ಭಾರತ ರತ್ನ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ವಿಶ್ವದಲ್ಲಿ 152 ದೇಶಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಪೂಜೆ ಮಾಡ್ತಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಒಬ್ಬರಿಗೆ ಒಬ್ಬಂದೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕಂದ್ರೆ ದೇವದಾಸಿಗಳು ಹೋದ್ರು, ಗುರು ಹಿರಿಯರು ಹೋದ್ರು, ಎಲ್ಲರೂ ಹೋದ್ರು, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಥರ ಸಾಧನೆ, ಅವರ ಛಲ, ಅವರು ಕಟ್ಟಿರುವಂಥ ವಿಶ್ವ ನಮ್ಮ ಭಾರತದ ಸಂವಿಧಾನ ಕೊಟ್ಟಿರುವಂಥದ ಅದನ್ನು ಅಂತಹ ಸಾಧನೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ ಅಂದರೆ ಅದು ಅಸಾಧ್ಯವಾಗಿದ್ದು ಅಂತ ಹೇಳಕ್ಕೆ ಬಯಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಕ್ಲಾಸ್ನಲ್ಲಿ ಕೂತು ಕಲ್ತಿಲ್ಲ, ಹೊರಗಡೆ ಕಿಟಕಿಯಲ್ಲಿ ಇಣಕಿ ನೋಡಿ ಕಲ್ತಿದಾರಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಪರಿಸ್ಥಿತಿ ನಮಗಿಲ್ಲ. ಅದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರುವಂತ ಭಿಕ್ಷೆ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಆ ಥರ ಕಷ್ಟಪಟ್ಟು ಕಲಿತಿರ್ಲಿಲ್ಲ ಅಂದ್ರೆ ನಮಗೆ ಈ ಥರ ಸ್ಟೇಜ್ ಸಿಗ್ತಿರ್ಲಿಲ್ಲ, ಅನ್ನ ಧಾನ್ಯಗಳು ಸಿಗ್ತಿರ್ಲಿಲ್ಲ, ಏನು ಸಿಗ್ತಿರ್ಲಿಲ್ಲ. ಸೊ ನಮಗೆ ಒಂದೇ ಕೊಟ್ಟಿರೋರಿಗೆ ನಾವು ನಮ್ಮ ಜನ್ಮ ಕೊಟ್ಟಂತ ತಾಯಿಗೆ ನಾವು ಅವ್ರ ಜನ್ಮ ಮಾತ್ರ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಸದಾ ಕಾಲ ಅವ್ರ ಕಣ್ಣೆದುರುಗಳಲ್ಲಿ ಅವ್ರಿಗೆ ಗೌರವ ವಂದನೆಗಳನ್ನು ಕೊಡ್ತಾ ಇರ್ತೀವಿ, ಗೌರವವನ್ನು ಕೊಡ್ತೀವಿ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ಕೊಟ್ಟರು, ಹೋರಾಟಕ್ಕೆ ಅಧಿಕಾರ ಕೊಟ್ಟರು, ವೋಟ್ ಹಾಕುವ ಅಧಿಕಾರ ಕೊಟ್ಟರು, ರಾಜಕೀಯವನ್ನು ಆಳುವಂತ ಅಧಿಕಾರಗಳನ್ನು ಕೊಟ್ಟರು. ಇದೇ ರೀತಿ ಅಲ್ಲದೇನೆ ಪ್ರತಿಯೊಂದು ಮನೆ ಅವ್ರಿಗೆ ಬಾಡಿಗೆ ಮನೆ ಕೂಡ ಸಿಗ್ತಿರ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಆದರೆ ನಮಗೆ ಈಗ ಸ್ವಂತ ಮನೆಯನ್ನು ಕಟ್ಟಿಕೊಡುವಂತ ವ್ಯವಸ್ಥೆಗಳನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಮಗಾಗಿ ಮಾಡಿಕೊಂಡೋಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹಲವಾರು ಯೋಜನೆಗಳನ್ನ ತಂದುಕೊಟ್ಟಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು MLA MP PM ಕೂಡ ಆಗುವಂಥದ್ದನ್ನು ಬರೆದು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಇವಾಗ 50% ಆದ್ಯತೆ ಕೂಡ ಬರ್ತಾ ಇದೆ. ಹೈಕೋರ್ಟ್ದಿಂದ ಸುಪ್ರೀಂ ಕೋರ್ಟ್ದಿಂದ ಕೂಡ ಆಗಿದೆ, ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿ ಸಿಕ್ತಂತ. ಅದಕ್ಕಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬರನ್ನ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿಗೆ ಮಾತ್ರವಲ್ಲ, ಅವರಿಗೆ ಪ್ರತಿದಿನನೂ ನಾವು ಅವರ ಹಬ್ಬವನ್ನು ಆಚರಣೆ ಮಾಡಬೇಕಂತ ಹೇಳಿ ನಂದೆರಡು ಮಾತುಗಳನ್ನು ಮುಗಿಸ್ತೇನೆ. महादेव पवार, कन्नडम्मा न्यूज़ नेटवर्क, बेळगावी.